ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2012ರಲ್ಲಿ ಬಿಡುಗಡೆಯಾಗಿದ್ದ ಕೊಲಂಬಸ್ ಸರ್ಕಲ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ಚಿತ್ರದ ಹೀರೋಯಿನ್ ಆಗಿರುವ ಆಬಿಗೇಲ್ ವಾಸ ಮಾಡ್ತಿರ್ತಾಳೆ. ಆಶ್ಚರ್ಯವೇನೆಂದ್ರೆ, ಆಬಿಗೇಲ್ ಕಳೆದ ಹಲವು ವರ್ಷಗಳಿಂದ ತನ್ನ ಮನೆಯನ್ನ ಬಿಟ್ಟು ಹೊರಗಡೆನೆ ಹೋಗಿರೋದಿಲ್ಲ. ಯಾಕಂದ್ರೆ ಆಬಿಗೇಲ್ಗೆ ಜನರ ಜೊತೆ ಮಾತಾಡೋದು, ಅವರ ಜೊತೆ ಬೆರೆಯೋದು ಅಂದ್ರೆ ಒಂದು ರೀತಿ ಫೋಬಿಯಾ ಇರುತ್ತೆ. ಹೀಗಿರುವಾಗ್ಲೇ ಒಂದು ದಿನ ರಾತ್ರಿ ಆಬಿಗೇಲ್ ವಾಸ ಮಾಡ್ತಿರುವ ಮನೆಯ ಎದುರುಗಡೆ ಮನೆಯಲ್ಲಿ ಒಂದು ಕೊಲೆಯಾಗುತ್ತೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನೀವ್ಯಾರು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯವಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಅಲ್ಲಿ ಕೊಲೆಯಾಗಿದ್ಯಾರು ಹಾಗೂ ಆ ಕೊಲೆಯನ್ನ ಮಾಡಿದ್ಯಾರು? ಹೀರೋಯಿನ್ ಆಬಿಗೇಲ್ ಯಾಕೆ ತನ್ನ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ? ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಕೊಲಂಬಸ್ ಸರ್ಕಲ್ ಎಂಬ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅನ್ನ ನೋಡ್ತೀವಿ. ಆ ದೊಡ್ಡ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ನಲ್ಲಿ ಒಬ್ಬಳು ವಯಸ್ಸಾದ ಮಹಿಳೆ ವಾಸ ಮಾಡ್ತಿರ್ತಾಳೆ. ರಾತ್ರಿ ಹೊತ್ತು ಆ ಮಹಿಳೆ ಮಲಗಿಕೊಂಡಿದ್ದಾಗ ಯಾರೋ ಫ್ಲಾಟ್ ನ ಒಳಗಡೆ ಬಂದಿದ್ದಾರೆ ಅಂತ ಶಬ್ದ ಆಗಿ ಎಚ್ಚರವಾಗುತ್ತೆ. ಏನದು ಶಬ್ದ ಅಂತ ಹೋಗಿ ನೋಡಿದ್ರೆ, ಒಬ್ಬ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿ ಒಳಗಡೆ ಬಂದಿರ್ತಾನೆ. ಆತ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ಮೇಲೆ ಅಟ್ಯಾಕ್ ಮಾಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ನೋಡಿದ್ರೆ ಈ ಮಹಿಳೆ ಕೊಲೆಯಾಗಿರುವ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಆಫೀಸರ್ ಫ್ರಾಂಕ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಬರ್ತಾನೆ. ಅಲ್ಲಿದ್ದ ಬೇರೆ ಪೊಲೀಸರು ವಯಸ್ಸಾಗಿದ್ದ ಕಾರಣ ಈ ಮಹಿಳೆ ಮೆಟ್ಟಿಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ ಮಾತನಾಡಿಕೊಳ್ತಿರ್ತಾರೆ. ಆದ್ರೆ ಫ್ರಾಂಕ್ ಗೆ ಮಾತ್ರ ಆ ಸ್ಪಾಟ್ ಅನ್ನ ನೋಡ್ತಿದ್ದ ಹಾಗೇನೆ ಅರ್ಥ ಆಗುತ್ತೆ, ಆ ಮಹಿಳೆಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಅದೇ ಸಮಯಕ್ಕೆ ಈಗ ಕೊಲೆಯಾಗಿರುವ ಫ್ಲಾಟ್ ನ ಎದುರುಗಡೆ ಫ್ಲಾಟ್ ನಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋಯಿನ್ ಆಗಿರುವ ಆಬಿಗೇಲ್ ಅನ್ನ ನೋಡ್ತೀವಿ. ತನ್ನ ಎದುರುಗಡೆ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ಮಹಿಳೆ ಸತ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಬಿಲ್ಡಿಂಗ್ ನ ಮ್ಯಾನೇಜರ್ ಗೆ ಒಂದು ಲೆಟರ್ ಬರೀತಾಳೆ. ಅದರಲ್ಲಿ ಕ್ರೈಮ್ ಸ್ಪಾಟ್ ಕ್ಲಿಯರ್ ಆದ ತಕ್ಷಣ ನಾನು ಆ ಫ್ಲಾಟ್ ಗೆ ಶಿಫ್ಟ್ ಆಗ್ತೀನಿ. ಈ ಹಿಂದೆ ಕೂಡ ಆ ಫ್ಲಾಟ್ ನನಗೇನೆ ಬೇಕು ಅಂತ ಕೇಳಿದ್ದೆ, ಆದ್ರೆ ಅದು ನನಗೆ ಸಿಕ್ಕಿರ್ಲಿಲ್ಲ. ಈ ಬಾರಿ ಆ ಫ್ಲಾಟ್ ಅನ್ನ ಬೇರೆ ಯಾರಿಗೂ ಕೊಡೋದಕ್ಕೆ ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ಫ್ರಾಂಕ್ ಅಪಾರ್ಟ್ಮೆಂಟ್ ನಲ್ಲಿದ್ದ ಎಲ್ಲರನ್ನು ಎನ್ಕ್ವೈರಿ ಮಾಡ್ತಾ ಕಡೆಗೆ ಆಬಿಗೇಲ್ ಮನೆಗೂ ಕೂಡ ಬರ್ತಾನೆ. ಆದ್ರೆ ಈತ ಎಷ್ಟೇ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ರು ಕೂಡ ಆಬಿಗೇಲ್ ಮಾತ್ರ ಬಂದು ಡೋರ್ ಅನ್ನ ಓಪನ್ ಮಾಡೋದೇ ಇಲ್ಲ. ಅದೇ ಸಮಯಕ್ಕೆ ಬಿಲ್ಡಿಂಗ್ ನ ಮ್ಯಾನೇಜರ್ ಅಲ್ಲಿಗೆ ಬರ್ತಾನೆ. ಆತ ಹೇಳೋದೇನೆಂದ್ರೆ, ಸರ್, ಆ ಫ್ಲಾಟ್ ನಲ್ಲಿ ಆಬಿಗೇಲ್ ಎಂಬ ಒಬ್ಬಳು ಹುಡುಗಿ ವಾಸ ಮಾಡ್ತಿದ್ದಾಳೆ. ನಾನು ಈ ಬಿಲ್ಡಿಂಗ್ ಗೆ ಮ್ಯಾನೇಜರ್ ಆದಾಗಿನಿಂದ ಆಕೆ ಮುಖವನ್ನೇ ನೋಡಿಲ್ಲ. ಯಾಕಂದ್ರೆ ಆಕೆ ಯಾವಾಗ್ಲೂ ಮನೆಯ ಒಳಗಡೆನೆ ಇರ್ತಾಳೆ. ಆಕೆ ಯಾವತ್ತೂ ಕೂಡ ಹೊರಗಡೆ ಬರೋದೇ ಇಲ್ಲ. ಆಕೆಗೆ ಏನಾದ್ರೂ ಬೇಕಾದ್ರೆ ಆಗಾಗ ನನಗೆ ಲೆಟರ್ಸ್ ಗಳನ್ನ ಬರೀತಾಳಷ್ಟೇ. ನಿಜ ಹೇಳ್ಬೇಕಂದ್ರೆ ಆಕೆ ನೋಡೋದಕ್ಕೆ ಹೇಗಿದ್ದಾಳೆ ಅಂತ ನಾನು ಕೂಡ ಸರಿಯಾಗಿ ಮುಖಾನೇ ನೋಡಿಲ್ಲ ಸರ್ ಅಂತ ಹೇಳ್ತೇನೆ. ಈ ಮ್ಯಾನೇಜರ್ ನ ಮಾತುಗಳನ್ನ ಕೇಳಿದ ಫ್ರಾಂಕ್ ಗೆ ಆಶ್ಚರ್ಯ ಅನ್ಸುತ್ತೆ. ನಂತರ ಮತ್ತೆ ಮ್ಯಾನೇಜರ್ ಜೊತೆ ಹೋಗಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ ಕಾರಣ ಆಬಿಗೇಲ್ ಡೋರ್ ಅನ್ನ ಓಪನ್ ಮಾಡ್ತಾಳೆ. ಒಳಗಡೆ ಬಂತು ನೋಡಿದ್ರೆ ಆಬಿಗೇಲ್ ವಾಸ ಮಾಡ್ತಿರುವ ಆ ಮನೆ ತುಂಬಾನೇ ಸುಂದರವಾಗಿರುತ್ತೆ. ಮನೆಯಲ್ಲಿ ತುಂಬಾನೇ ಚೆನ್ನಾಗಿರೋ ಡೆಕೋರೇಟಿವ್ ಐಟಮ್ಗಳು ಹಾಗೂ ಹಳೆಯ ಆಂಟಿಕ್ ಪೀಸ್ ಗಳು ಕೂಡ ಇರುತ್ತವೆ. ಹಾಗೂ ಫ್ರಾಂಕ್ ಅಲ್ಲೊಂದು ಹಳೆಯ ಕಾಲದ ಕಾಫಿ ಪ್ಲೇಟ್ ಅನ್ನ ಕೂಡ ನೋಡ್ತಾನೆ. ನೋಡೋದಕ್ಕೆ ತುಂಬಾನೇ ಕಾಸ್ಟ್ಲಿ ಅಂತ ಅನಿಸಿದ್ದ ಆ ಪ್ಲೇಟ್ ನ ಮೇಲೆ ಎಂ ಅಂತ ಇನ್ಶಿಲ್ ಅನ್ನ ಬರ್ದಿರುತ್ತೆ. ನಂತರ ಫ್ರಾಂಕ್ ನಿನ್ನೆ ನಡೆದ ಕೊಲೆಯ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಆಬಿಗೇಲ್ ಗೆ ಅದರ ಬಗ್ಗೆ ಏನು ಕೂಡ ಗೊತ್ತೇ ಇರೋದಿಲ್ಲ. ಸರಿ ಅಂತ ಫ್ರಾಂಕ್ ತನ್ನ ವಿಸಿಟಿಂಗ್ ಕಾರ್ಡ್ ಅನ್ನ ಆಕೆಗೆ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಟಿವಿ ಚಾನೆಲ್ ಗಳಲ್ಲಿ ಜಸ್ಟಿನ್ ವಾಟರ್ಸ್ ಎಂಬ ಒಬ್ಬಳು ಹುಡುಗಿಯ ಬಗ್ಗೆ ನ್ಯೂಸ್ ಬರ್ತಿರುತ್ತೆ. ವಿಷಯವೇನೆಂದ್ರೆ, ಈ ಜಸ್ಟಿನ್ ಎಂಬ ಹುಡುಗಿ ತುಂಬಾನೇ ಶ್ರೀಮಂತ ವ್ಯಕ್ತಿಯಾಗಿರುವ ವಾಟರ್ಸ್ ಎಂಬಾತನ ಮಗಳಾಗಿರ್ತಾಳೆ. ಆದ್ರೆ 15 ವರ್ಷಗಳ ಹಿಂದೆ ಕಾಣೆಯಾಗಿರುವ ಜಸ್ಟಿನ್ ಇನ್ನೂ ಕೂಡ ಸಿಕ್ಕೇ ಇರೋದಿಲ್ಲ. ಕಳೆದ 15 ವರ್ಷಗಳಿಂದ ಜಸ್ಟಿನ್ ನ ತಂದೆ ತಾಯಿ ಆಕೆಯನ್ನ ಹುಡುಕ್ತಿದ್ದಾರೆ. ಆಕೆ ಬಗ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣವೇ ಕಾಂಟ್ಯಾಕ್ಟ್ ಮಾಡಿ ಅಂತ ನ್ಯೂಸ್ ಪಬ್ಲಿಷ್ ಆಗ್ತಿರುತ್ತೆ. ಮತ್ತೊಂದು ಕಡೆ ಫ್ರಾಂಕ್ ಜೊತೆ ಅವನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಪೊಲೀಸ್ ಆಫೀಸರ್ ಕಾಲ್ ಮಾಡ್ತಾನೆ. ಸರ್, ಕೊಲೆಯಾದ ವಯಸ್ಸಾದ ಮಹಿಳೆಯ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೆ. ಆಕೆಗಿದ್ದ ಒಂದು ಕಾಯಿಲೆಗೆ ರೆಗ್ಯುಲರ್ ಆಗಿ ರೇಮಂಡ್ ಎಂಬ ಒಬ್ಬ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ಲಂತೆ. ಮತ್ತೊಂದು ಕಡೆ ವಯಸ್ಸಾದ ಮಹಿಳೆ ಕೊಲೆಯಾಗಿದ್ಲಲ್ವಾ. ಆ ಫ್ಲಾಟ್ಗೆ ಈಗ ಹೊಸದಾಗಿ ಇಬ್ಬರು ಗಂಡ ಹೆಂಡತಿ ಬಾಡಿಗೆಗೆ ಬರ್ತಾರೆ. ಈ ವಿಷಯ ಗೊತ್ತಾಗಿ ಆಬಿಗೇಲ್ ತಕ್ಷಣವೇ ಡಾಕ್ಟರ್ ರೇಮಂಡ್ಗೆ ಕಾಲ್ ಮಾಡ್ತಾಳೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗುವ ಒಂದು ವಿಷಯವೇನೆಂದ್ರೆ, ಈ ಡಾಕ್ಟರ್ ರೇಮಂಡ್ ಆಬಿಗೇಲ್ಗೆ ಗಾರ್ಡಿಯನ್ ಆಗಿರ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಆಬಿಗೇಲ್ಗೆ ಹೊಸ ಜನಗಳ ಜೊತೆ ಮಾತನಾಡೋದು, ಮೀಟ್ ಮಾಡೋದು ಅಂದ್ರೆ ತುಂಬಾನೇ ಭಯ ಇರುತ್ತೆ. ಈಗ ಈಕೆ ಫ್ಲಾಟ್ ನ ಎದುರುಗಡೆ ಫ್ಲಾಟ್ಗೆ ಇಬ್ಬರು ಗಂಡ ಹೆಂಡತಿ ಬಂದಿದ್ದಾರೆ ಅಲ್ವಾ. ಮೊದಲೇ ಅಲ್ಲೊಂದು ಕೊಲೆಯಾಗಿತ್ತು. ಈಗ ನೋಡಿದ್ರೆ ಆ ಫ್ಲಾಟ್ಗೆ ಇಬ್ಬರು ಗಂಡ ಹೆಂಡತಿ ಹೊಸದಾಗಿ ಬಂದಿದ್ದಾರೆ. ಇಷ್ಟಕ್ಕೇನೆ ಆಬಿಗೇಲ್ಗೆ ಭಯ ಆಗಿ ರೇಮಂಡ್ ನನ್ನ ಫ್ಲಾಟ್ಗೆ ಕರೆಸಿರ್ತಾಳೆ. ಅದಕ್ಕೆ ರೇಮಂಡ್ ಆಬಿಗೇಲ್ಗೆ ಸಮಾಧಾನ ಮಾಡಿ ಒಂದಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಬರೆದುಕೊಟ್ಟು ಹೋಗ್ತಾನೆ. ಅಂದ ಹಾಗೆ ಆಬಿಗೇಲ್ ನ ಎದುರುಗಡೆ ಇರುವ ಆ ಫ್ಲಾಟ್ಗೆ ಹೊಸದಾಗಿ ಬಂದಿರುವ ಗಂಡ ಹೆಂಡತಿ ಹೆಸರು ಚಾರ್ಲಿ ಹಾಗೂ ಲಿಲಿಯನ್ ಅಂತ.
ಬಿಲ್ಡಿಂಗ್ ಮ್ಯಾನೇಜರ್ ಹೊಸದಾಗಿ ಬಂದಿರುವ ಆ ಚಾರ್ಲಿಯನ್ನ ನೋಡಿ, ಸರ್ ಈ ಹಿಂದೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ನೆನಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಚಾರ್ಲಿ ಮಾತ್ರ ಇಲ್ವಲ್ಲ, ನಾವಿಬ್ರು ಈ ಹಿಂದೆ ಎಲ್ಲೂ ಕೂಡ ಭೇಟಿನಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆ ದಿನ ರಾತ್ರಿ ಚಾರ್ಲಿ ಮನೆಗೆ ವಾಪಸ್ ಬಂದ ನಂತರ ತನ್ನ ಹೆಂಡತಿ ಲಿಲಿಯನ್ ಜೊತೆ ತುಂಬಾನೇ ಜೋರಾಗಿ ಜಗಳ ಮಾಡ್ತಿರ್ತಾನೆ. ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಚಾರ್ಲಿ ತನ್ನ ಹೆಂಡತಿಗೆ ಹೊಡೆಯೋದಕ್ಕೆ ಶುರು ಮಾಡಿಬಿಡ್ತಾನೆ. ಇವರಿಬ್ಬರ ಗಲಾಟೆಯನ್ನ ಕೇಳಿ ಡೋರ್ ಬಳಿ ಬಂದ ಆಬಿಗೇಲ್ಗೆ ತುಂಬಾನೇ ಭಯ ಆಗುತ್ತೆ. ಚಾರ್ಲಿ ತನ್ನ ಹೆಂಡತಿ ಲಿಲಿಯನ್ಗೆ ಸರಿಯಾಗಿ ಹೊಡೆದು ಆಕೆಯನ್ನ ಬಾಗಿಲ ಬಳಿನೇ ಬಿಸಾಕಿ ಎಲ್ಲಿಗೋ ಹೊರಟು ಹೋಗ್ತಾನೆ. ಚಾರ್ಲಿ ಅಲ್ಲಿಂದ ಹೋಗ್ತಿದ್ದ ಹಾಗೇನೆ ಆಬಿಗೇಲ್ ತನ್ನ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಬರ್ತಾಳೆ. ತಕ್ಷಣವೇ ಆಕೆಯನ್ನ ತನ್ನ ಫ್ಲಾಟ್ ನ ಒಳಗಡೆ ಕರೆದುಕೊಂಡು ಹೋಗಿ ಫಸ್ಟ್ ಏಡ್ ಮಾಡ್ತಾಳೆ. ತನ್ನನ್ನ ಒಳಗಡೆ ಕರೆದುಕೊಂಡು ಬಂದು ಟ್ರೀಟ್ ಮಾಡಿದಕ್ಕೆ ಲಿಲಿಯನ್ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾಳೆ. ನಂತರ ಮರುದಿನ ಬೆಳಿಗ್ಗೆ ತನ್ನ ಗಂಡ ಚಾರ್ಲಿ ಆಫೀಸ್ಗೆ ಹೋದ ಅಂತ ಕನ್ಫರ್ಮ್ ಮಾಡ್ಕೊಂಡು ವಾಪಸ್ ಫ್ಲಾಟ್ ನ ಒಳಗಡೆ ಹೋಗ್ತಾಳೆ. ನಂತರ ಆ ದಿನ ರಾತ್ರಿ ತನ್ನ ಫ್ಲಾಟ್ಗೆ ಊಟಕ್ಕೆ ಬಾ ಅಂತ ಲಿಲಿಯನ್ ಲನ್ನ ಇನ್ವೈಟ್ ಮಾಡ್ತಾಳೆ. ಸರಿ ಅಂತ ಲಿಲಿಯನ್ ಆ ದಿನ ರಾತ್ರಿ ಆಬಿಗೇಲ್ ಫ್ಲಾಟ್ಗೆ ಊಟಕ್ಕೆ ಅಂತ ಬರ್ತಾಳೆ. ಇಬ್ಬರು ಊಟ ಮಾಡ್ತಾ ಮಾತನಾಡ್ತಿದ್ದಾಗ ಲಿಲಿಯನ್ ತನ್ನ ಬಗ್ಗೆ ಹೇಳ್ತಾಳೆ. ಆಬಿಗೇಲ್, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ತುಂಬಾನೇ ಕುಡಿತಿದ್ರು. ಇದರಿಂದಾಗಿ ನನ್ನ ಮನೆಯಲ್ಲಿ ನನ್ನ ತಂದೆ ಹಾಗೂ ತಾಯಿ ಯಾವಾಗಲೂ ಕಿತ್ತಾಡ್ತಿದ್ರು. ಆ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ನಾನೊಂದು ದಿನ ಮನೆಯನ್ನ ಬಿಟ್ಟು ಓಡಿ ಬಂದೆ. ನಾನು ಮನೆ ಬಿಟ್ಟು ಬಂದಾಗ ನನ್ನ ಬಳಿ ಕೇವಲ $7 ದುಡ್ಡಿತ್ತು ಅಷ್ಟೇ. ಮನೆ ಬಿಟ್ಟು ಬಂದ ನಂತರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ನನ್ನ ಜೀವನವನ್ನ ನಡೆಸ್ತಿದ್ದೆ. ಬೆಳೆದು ದೊಡ್ಡವಳಾದ ಮೇಲೆ ನನಗೆ ಚಾರ್ಲಿ ಪರಿಚಯ ಆದ. ನಂತರ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಆದ್ವಿ. ಆದ್ರೆ ಈಗ ನೋಡಿದ್ರೆ ಚಾರ್ಲಿ ಕೂಡ ನನ್ನ ತಂದೆ ಹೇಗೆ ಕುಡಿದು ಗಲಾಟೆ ಮಾಡ್ತಿದ್ರೋ ಅದೇ ರೀತಿ ನನ್ನ ಜೊತೆ ಗಲಾಟೆ ಮಾಡ್ತಿದ್ದಾನೆ. ನನ್ನ ಗಂಡ ಚಾರ್ಲಿ ಒಳ್ಳೆ ವ್ಯಕ್ತಿನೇ, ಆದ್ರೆ ಆತ ಕುಡ್ದಾಗ ಮನುಷ್ಯನೇ ಆಗಿರೋದಿಲ್ಲ ಅಂತ ಹೇಳ್ತಾಳೆ. ಇವಳ ಮಾತುಗಳನ್ನ ಕೇಳಿದ ಆಬಿಗೇಲ್ ಹೀಗೆ ಹೇಳ್ತಾಳೆ. ಲಿಲಿಯನ್, ನನ್ನ ಕತೆ ಕೂಡ ನೀನು ಹೇಳಿದ ಸ್ಟೋರಿಗೆ ಸಿಮಿಲರ್ ಆಗಿದೆ. ನನ್ನ ತಂದೆ ಕೂಡ ಅತಿಯಾಗಿ ಕುಡಿದು ನಶೆಯಲ್ಲಿ ನನಗೆ ಹಾಗೂ ನನ್ನ ತಾಯಿಗೆ ತುಂಬಾನೇ ಹೊಡಿತಿದ್ದ. ನನ್ನ ತಂದೆಯ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ 15 ವರ್ಷಗಳ ಹಿಂದೆ ನಾನು ಕೂಡ ಮನೆ ಬಿಟ್ಟು ಓಡಿ ಬಂದಿದ್ದೀನಿ. ಮತ್ತೊಂದು ಕಡೆ ಅವಯಸ್ಸಾದ ಮಹಿಳೆ ಡಾಕ್ಟರ್ ರೇಮಂಡ್ ಬಳಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಿದ್ಲು ಅಂತ ಗೊತ್ತಾಗಿತ್ತಲ್ವಾ. ಡಾಕ್ಟರ್ ರೇಮಂಡ್ ಅವರನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಫ್ರಾಂಕ್ ಅವನ ಬಳಿ ಬರ್ತಾನೆ. ಆ ವಯಸ್ಸಾದ ಮಹಿಳೆಗೆ ಏನಾದ್ರೂ ಕಾಯಿಲೆ ಐತೆ ಅಂತ ಎನ್ಕ್ವೈರಿ ಮಾಡಿದಾಗ ಆಕೆಗೆ ಕ್ಯಾನ್ಸರ್ ಇತ್ತು ಅಂತ ರೇಮಂಡ್ ಹೇಳ್ತಾರೆ. ಸರಿ, ಆಕೆಯ ಮೆಡಿಕಲ್ ರೆಕಾರ್ಡ್ಸ್ ಅನ್ನ ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದಾಗ ಡಾಕ್ಟರ್ ರೇಮಂಡ್ ಹೇಳೋದೇನಂದ್ರೆ, ಸರ್ ಖಂಡಿತ ಕೊಡ್ತೀನಿ, ಆದ್ರೆ ಯಾರ್ದಾದ್ರೂ ಮೆಡಿಕಲ್ ರೆಕಾರ್ಡ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡಬೇಕು ಅಂದ್ರೆ ಕೋರ್ಟ್ ನಿಂದ ಆರ್ಡರ್ ಬರಬೇಕು. ನೀವು ಕೋರ್ಟ್ ಇಂದ ಆರ್ಡರ್ ತೆಗೆದುಕೊಂಡು ಬನ್ನಿ, ತಕ್ಷಣವೇ ರೆಕಾರ್ಡ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಫ್ರಾಂಕ್ ಸರಿ ಅಂತ ಹೇಳಿ ಇನ್ನೇನೋ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆಬಿಗೇಲ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಅದಕ್ಕೆ ರೇಮಂಡ್ ಇಮಿಡಿಯೇಟ್ ಆಗಿ ಸಾರಿ ಸರ್, ಆಕೆಯ ಮೆಡಿಕಲ್ ರೆಕಾರ್ಡ್ಸ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಬಿಗೇಲ್ ಬಗ್ಗೆ ರೇಮಂಡ್ ಹೇಳ್ತಿದ್ದ ಹಾಗೆ ಫ್ರಾಂಕ್ ಗೆ ಆಶ್ಚರ್ಯ ಅನ್ಸುತ್ತೆ. ಯಾಕಂದ್ರೆ ಈತ ಕೇಳಿದ್ದು ನಿಮಗೆ ಆಬಿಗೇಲ್ ಗೊತ್ತಾ ಅಂತ ಅಷ್ಟೇ. ಆದ್ರೆ ಆಬಿಗೇಲ್ ಅಂತ ಹೇಳ್ತಿದ್ದ ಹಾಗೆ ಡಾಕ್ಟರ್ ರೇಮಂಡ್ ಯಾಕೋ ಗಾಬರಿಯಾಗಿ ಆಕೆಯ ಮೆಡಿಕಲ್ ರೆಕಾರ್ಡ್ಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೇನೋ ಮಿಸ್ಟರ್ ಇದೆ. ಆ ಡಾಕ್ಟರ್ ರೇಮಂಡ್ ಮೇಲೆ ಒಂದು ಕಣ್ಣಿಡಿ ಅಂತ ತನ್ನ ಜೊತೆ ಕೆಲಸ ಮಾಡುವ ಆಫೀಸರ್ಗೆ ಹೇಳ್ತಾನೆ. ಈ ಕಡೆ ಆಬಿಗೇಲ್ ಹಾಗೂ ಲಿಲಿಯನ್ ಫ್ರೆಂಡ್ಸ್ ಆಗಿದ್ರಲ್ವಾ. ಹಲವು ವರ್ಷಗಳಿಂದ ಆಬಿಗೇಲ್ ಮನೆಯಿಂದ ಹೊರಗಡೆನೆ ಹೋಗಿಲ್ಲ ಅಂತ ಲಿಲಿಯನ್ಗೆ ಗೊತ್ತಾಗಿ ಆಕೆಯನ್ನ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಬಿಗೇಲ್ಗೆ ಮಾತ್ರ ಮನೆಯಿಂದ ಹೊರಗಡೆ ಹೆಜ್ಜೆ ಇಡ್ತಿದ್ದ ಹಾಗೇನೆ ತುಂಬಾನೇ ಪ್ಯಾನಿಕ್ ಅಟ್ಯಾಕ್ ಆಗೋದಕ್ಕೆ ಶುರುವಾಗುತ್ತೆ. ಅದೇ ಸಮಯಕ್ಕೆ ಅತಿಯಾಗಿ ಕುಡಿದಿದ್ದ ಚಾರ್ಲಿ ಅಲ್ಲಿಗೆ ಬರ್ತಾನೆ. ಕುಡಿದ ನಶೆಯಲ್ಲಿ ಆತ ತನ್ನ ಫ್ಲಾಟ್ಗೆ ಹೋಗೋದನ್ನ ಬಿಟ್ಟು ಡೋರ್ ಓಪನ್ ಆಗಿದ್ದ ಕಾರಣ ಆಬಿಗೇಲ್ ಫ್ಲಾಟ್ಗೆ ಹೋಗಿ ಬಿಡ್ತಾನೆ. ಆತ ಒಳಗಡೆ ಹೋಗ್ತಿದ್ದ ಹಾಗೆ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಷ್ಟೊತ್ತು ಕುಡಿದ ನಶೆಯಲ್ಲಿ ತೂರಾಡ್ತಿದ್ದ ಚಾರ್ಲಿ ಒಳಗಡೆ ಬರ್ತಿದ್ದ ಹಾಗೆ ನಾರ್ಮಲ್ ಆಗ್ತಾನೆ. ಈತ ತನ್ನ ಫ್ಲಾಟ್ ನ ಒಳಗಡೆ ಹೋಗಿದ್ದನ್ನ ನೋಡಿದ ಆಬಿಗೇಲ್ಗೆ ಶಾಕ್ ಆಗುತ್ತೆ. ಲಿಲಿಯನ್, ನಿನ್ನ ಗಂಡನಿಗೆ ಹೊರಗಡೆ ಬರೋದಕ್ಕೆ ಹೇಳು ಅಂತ ಹೇಳ್ತಿರುವಾಗ್ಲೇ ಈ ಚಾರ್ಲಿ ಡೋರ್ ಅನ್ನ ಲಾಕ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಈ ಚಾರ್ಲಿ ಅಷ್ಟಕ್ಕೂ ಕುಡದೇ ಇರೋದಿಲ್ಲ. ಹಾಗೂ ಚಾರ್ಲಿ ಒಳಗಡೆ ಬಂದು ಅಲ್ಲೇ ಇದ್ದ ಒಂದು ಫೋಟೋವನ್ನ ನೋಡಿದಾಗ ನಮಗೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಟಿವಿಯಲ್ಲಿ ಜಸ್ಟಿನ್ ವಾಟರ್ಸ್ ಎಂಬ ಒಬ್ಬಳು ಹುಡುಗಿ 15 ವರ್ಷಗಳ ಹಿಂದೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ನ್ಯೂಸ್ ಬರ್ತಿತ್ತಲ್ಪ. ಅಸಲಿಗೆ ಈ ಆಬಿಗೇಲ್ ನಿಜವಾದ ಜಸ್ಟಿನ್ ವಾಟರ್ಸ್. ತನ್ನ ತಂದೆಯ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕಾಗದೆ ಮನೆ ಬಿಟ್ಟು ಓಡಿ ಬಂದಿದ್ದ ಜಸ್ಟಿನ್ ಆಬಿಗೇಲ್ ಅಂತ ಹೆಸರನ್ನ ಬದಲಾಯಿಸಿಕೊಂಡು ಜೀವನ ಮಾಡ್ತಿರ್ತಾಳೆ. ತನ್ನ ಚೈಲ್ಡ್ಹುಡ್ ಟ್ರಾಮಾದಿಂದಾಗಿನೇ ಆಬಿಗೇಲ್ ಯಾರ ಜೊತೆನಾದ್ರೂ ಮಾತನಾಡೋದು ಮೀಟ್ ಮಾಡೋದು ಅಂದ್ರೆ ತುಂಬಾನೇ ಹೆದರಿಕೊಳ್ತಿರ್ತಾಳೆ. ಆದ್ರೆ ಆಬಿಗೇಲ್ ಒಬ್ಬಳು ಶ್ರೀಮಂತ ವ್ಯಕ್ತಿಯ ಮಗಳಾಗಿದ್ದ ಕಾರಣ ಈಕೆಯ ಅಕೌಂಟ್ ನಲ್ಲಿ ಸಾಕಷ್ಟು ದುಡ್ಡಿರುತ್ತೆ. ಶಾಕಿಂಗ್ಲಿ ಈ ವಿಷಯ ಚಾರ್ಲಿ ಹಾಗೂ ಲಿಲಿಯನ್ ಹೇಗೋ ಗೊತ್ತಾಗಿ ಆ ದುಡ್ಡನ್ನ ಲಪಟಾಯಿಸಬೇಕು ಅಂತಾನೆ ಆಕೆಯ ಎದುರು ಕಡೆ ಫ್ಲಾಟ್ಗೆ ಬಂದಿರ್ತಾರೆ. ಸ್ನೇಹಿತರೆ, ಇದರರ್ಥ ಇಷ್ಟು ದಿನ ನಡೆದದ್ದೆಲ್ಲ ಈ ಚಾರ್ಲಿ ಹಾಗೂ ಲಿಲಿಯನ್ ಮಾಡಿದ್ದ ಪ್ಲಾನೇ ಆಗಿರುತ್ತೆ.
ಬೇಕಂತಲೇ ಮನೆಯಿಂದ ಹೊರಗಡೆ ಬಂದು ಆಬಿಗೇಲ್ ಫ್ಲಾಟ್ ನ ಎದುರು ಕಡೆ ಆಕೆಗೆ ಕೇಳಿಸುವ ಹಾಗೆ ಜಗಳ ಮಾಡಿರ್ತಾರೆ. ಆ ಮೂಲಕ ತನಗೆ ಸಹಾಯ ಮಾಡೋದಕ್ಕೆ ಅಂತ ಬಂದ ಆಬಿಗೇಲ್ ಜೊತೆ ಲಿಲಿಯನ್ ಫ್ರೆಂಡ್ಶಿಪ್ ಮಾಡಿಕೊಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಆಬಿಗೇಲ್ ಫ್ಲಾಟ್ ನ ಒಳಗಡೆ ಚಾರ್ಲಿ ಬಂದಿದ್ದಾನಲ್ವಾ, ತಕ್ಷಣವೇ ಆಕೆಯ ಕಂಪ್ಯೂಟರ್ ನ ಒಳಗಡೆ ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ತಾನೆ. ಆ ಮೂಲಕ ಆಕೆ ನೆಕ್ಸ್ಟ್ ಟೈಮ್ ತನ್ನ ಬ್ಯಾಂಕ್ ಅಕೌಂಟ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಅಂತ ಓಪನ್ ಮಾಡಿದಾಗ ಆಕೆ ಐಡಿ ಹಾಗೂ ಪಾಸ್ವರ್ಡ್ ಗೊತ್ತಾಗುವ ಹಾಗೆ ಅಲರ್ಟ್ ಅನ್ನ ಸೆಟ್ ಮಾಡ್ತಾನೆ. ನಂತರ ಹೊರಗಡೆ ಬಂದು ಕುಡಿದು ನಶೆಯಲ್ಲಿರುವ ರೀತಿ ನಾಟಕ ಮಾಡ್ತಾ ಸಾರಿ ಗೊತ್ತಾಗದೆ ನಿಮ್ಮ ಫ್ಲಾಟ್ ನ ಒಳಗಡೆ ಹೋಗಿಬಿಟ್ಟೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆ ಬಿಲ್ಡಿಂಗ್ ನ ಮ್ಯಾನೇಜರ್ ಚಾರ್ಲಿಗೆ ಕಾಲ್ ಮಾಡ್ತಾನೆ. ಆತ ಗೊತ್ತಾ ಸರ್, ಈ ಹಿಂದೆ ನಿಮ್ಮನ್ನ ಮೀಟ್ ಮಾಡಿದಾಗ ಎಲ್ಲೋ ನಿಮ್ಮನ್ನ ನೋಡಿದ್ದೀನಿ ಅಂತ ಅನ್ಸಿತ್ತು, ಆದ್ರೆ ಈಗ ನನ್ಗೆ ನೆನಪಾಯ್ತು ನಿಮ್ಮನ್ನ ಒಂದು ಸಾರಿ ಜೈಲ್ ನಲ್ಲಿ ನೋಡಿದ್ದೆ. ಈ ಹಿಂದೆ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದ ನೀವು ಇಷ್ಟೊಂದು ಕಾಸ್ಟ್ಲಿ ಬಿಲ್ಡಿಂಗ್ ನಲ್ಲಿ ವಾಸ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಏನೋ ಪ್ಲಾನ್ ಹಾಕೊಂಡೇ ಬಂದಿರ್ತೀರಾ. ಈ ವಿಷಯವನ್ನ ನಾನು ಯಾರಿಗೂ ಕೂಡ ಹೇಳ್ಬಾರ್ದು ಅಂದ್ರೆ ತಕ್ಷಣವೇ ನನ್ನನ್ನ ಬಂದು ಮೀಟ್ ಮಾಡಿ ಅಂತ ಹೇಳ್ತೇನೆ. ಸ್ನೇಹಿತರೆ, ಇದರರ್ಥ ಈ ಚಾರ್ಲಿ ಹಾಗೂ ಇವನ ಹೆಂಡತಿ ಲಿಲಿಯನ್ ಇಬ್ಬರು ಕೂಡ ಕ್ರಿಮಿನಲ್ಸ್ ಗಳು ಅಂತ ನಮಗೆ ಗೊತ್ತಾಗುತ್ತೆ. ತನ್ನ ವಿಷಯ ಬಿಲ್ಡಿಂಗ್ ಮ್ಯಾನೇಜರ್ಗೆ ಗೊತ್ತಾಗಿ ಹೋಯ್ತಲ್ಲ ಅಂತ ತಕ್ಷಣ ಹೋಗಿ ಅವನನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಬಿಲ್ಡಿಂಗ್ ನ ಮ್ಯಾನೇಜರ್ ತಪ್ಪಿಸಿಕೊಳ್ಳುವ ಭರದಲ್ಲಿ ರಸ್ತೆಯಲ್ಲಿ ಬರ್ತಿದ್ದ ಒಂದು ಬಸ್ ನ ಚಕ್ರಕ್ಕೆ ಸಿಕ್ಕಿ ಸತ್ತು ಹೋಗ್ತಾನೆ. ಈ ವಿಷಯವನ್ನ ನ್ಯೂಸ್ ನಲ್ಲಿ ನೋಡಿದ ಲಿಲಿಯನ್ಗೆ ತುಂಬಾನೇ ಕೋಪ ಬರುತ್ತೆ. ಚಾರ್ಲಿ, ನಾವಿಬ್ರು ಇಲ್ಲಿಗೆ ಬಂದಿರೋದು ಮೋಸ ಮಾಡೋದಕ್ಕಷ್ಟೇನೆ ಹೊರತು ಕೊಲೆ ಮಾಡೋದಕ್ಕಲ್ಲ. ಆ ಮ್ಯಾನೇಜರ್ ನನ್ನ ಯಾಕೆ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತ ರೇಗ್ತಾಳೆ. ಅದಕ್ಕೆ ಚಾರ್ಲಿ ಆಕೆಗೆ, ನೋಡು ಲಿಲಿಯನ್, ನಾನು ಅವನನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ದೇನೋ ನಿಜನೇ, ಆದ್ರೆ ಆತ ನನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೋಗಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ. ನೀನೇನು ತಲೆ ಕೆಡಿಸಿಕೊಳ್ಬೇಡ, ನಮ್ಮ ಬಗ್ಗೆ ಪೊಲೀಸರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ರೇಮಂಡ್ ಮನೆಯಲ್ಲಿ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಾರ್ಲಿ ಹಾಗೂ ಲಿಲಿಯನ್ ರೇಮಂಡ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಬಂದಿರ್ತಾರೆ. ಸ್ನೇಹಿತರೆ, ಇದರರ್ಥ ಈ ಮೂವರು ಸೇರ್ಕೊಂಡೆ ಆಬಿಗೇಲ್ ಬಳಿ ಇರುವ ದುಡ್ಡನ್ನ ಲಪಟಾಯಿಸಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಹಾಗೂ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಈ ಡಾಕ್ಟರ್ ರೇಮಂಡ್. ಆಬಿಗೇಲ್ ಒಬ್ಬಳು ಶ್ರೀಮಂತ ಮನೆಗೆ ಸೇರಿದ ಹುಡುಗಿ ಅಂತ ಗೊತ್ತಾಗ್ತಿದ್ದ ಹಾಗೆ ಈ ಡಾಕ್ಟರ್ ರೇಮಂಡ್ ಒಂದು ಪ್ಲಾನ್ ಮಾಡಿರ್ತಾನೆ. ಆ ಪ್ಲಾನ್ ಪ್ರಕಾರ ಶಾಕಿಂಗ್ಲಿ ಆಬಿಗೇಲ್ ಮನೆಯ ಎದುರು ಕಡೆ ವಾಸ ಮಾಡ್ತಿದ್ದ ಆ ವಯಸ್ಸಾದ ಮಹಿಳೆಯನ್ನ ಕೊಲೆ ಮಾಡಿಸಿರ್ತಾನೆ. ನಂತರ ಖಾಲಿದ್ದ ಆ ಮನೆಗೆ ಚಾರ್ಲಿ ಹಾಗೂ ಲಿಲಿಯನ್ ಬಾಡಿಗೆಗೆ ಹೋಗುವ ಹಾಗೆ ಮಾಡಿರ್ತಾನೆ. ಈ ಮೂವರ ಪ್ಲಾನ್ ಪ್ರಕಾರ ಚಾರ್ಲಿ ಮೊದಲಿಗೆ ಆ ವಯಸ್ಸಾದ ಮಹಿಳೆಯನ್ನ ಕೊಲೆ ಮಾಡಿ ಅದೊಂದು ಆತ್ಮಹತ್ಯೆ ಅಂತ ಸ್ಟೇಜ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಆದ್ರೆ ಆಫೀಸರ್ ಫ್ರಾಂಕ್ಗೆ ಕ್ರೈಮ್ ಸ್ಪಾಟ್ ಅನ್ನ ನೋಡ್ತಿದ್ದ ಹಾಗೇನೆ ಅದೊಂದು ಕೊಲೆ ಅಂತ ಗೊತ್ತಾಗಿರುತ್ತೆ. ಈಗ ನೋಡಿದ್ರೆ ಶಾಕಿಂಗ್ಲಿ ಚಾರ್ಲಿ ಹಾಗೂ ಲಿಲಿಯನ್ ಇಬ್ಬರು ಸೇರ್ಕೊಂಡು ಡಾಕ್ಟರ್ ರೇಮಂಡ್ ನನ್ನೇ ಕೊಲೆ ಮಾಡಿಬಿಡ್ತಾರೆ. ಯಾಕಂದ್ರೆ ತಮ್ಮಿಬ್ಬರ ಬಗ್ಗೆ ಗೊತ್ತಿರೋದು ಈ ಡಾಕ್ಟರ್ ರೇಮಂಡ್ಗೆ ಮಾತ್ರನೇ. ಇವನನ್ನ ಕೊಲೆ ಮಾಡಿದ ನಂತರ ಆಬಿಗೇಲ್ ಬಳಿಯಿಂದ ಸಿಗುವ ದುಡ್ಡನ್ನ ನಾವಿಬ್ರು ತೆಗೆದುಕೊಂಡು ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗಿ ಸೆಟಲ್ ಆಗೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಮತ್ತೆ ತಮ್ಮ ಫ್ಲಾಟ್ ಗೆ ಬಂದು ಆಬಿಗೇಲ್ ಫ್ಲಾಟ್ ನ ಮುಂದೆ ಹೋಗಿ ತಾವಿಬ್ರು ಜಗಳ ಮಾಡ್ತಿರುವ ರೀತಿ ನಾಟಕ ಮಾಡ್ತಾರೆ. ಇವರಿಬ್ಬರ ಗಲಾಟೆ ಕೇಳಿಸಿಕೊಂಡ ಆಬಿಗೇಲ್ ಚಾರ್ಲಿ ಮತ್ತೆ ಲಿಲಿಯನ್ಗೆ ಹೊಡಿತಿದ್ದಾನೇನೋ ಅಂದುಕೊಂಡು ಬಾಗಿಲನ್ನ ಓಪನ್ ಮಾಡ್ತಾಳೆ. ಲಿಲಿಯನ್ ತನ್ನ ಫ್ಲಾಟ್ ನ ಒಳಗಡೆ ಕರೆದುಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲೇ ಚಾರ್ಲಿ ಬಾಗಿಲು ಓಪನ್ ಆಗಿದ್ದ ಕಾರಣ ಒಳಗಡೆ ನುಗ್ಗಿ ಬಿಡ್ತಾನೆ. ತಾವಿಬ್ಬರು ನಿಜವಾಗಿಯೂ ಕಿತ್ತಾಡಿಕೊಳ್ತಿದ್ವಿ ಅಂತ ನಂಬಿಸೋದಕ್ಕೆ ಲಿಲಿಯನ್ ತನ್ನ ಗಂಡನ ಮೇಲೆ ಒಂದು ಡಮ್ಮಿ ಗನ್ನಿಂದ ಶೂಟ್ ಮಾಡ್ತಾಳೆ. ಕೋಪಗೊಂಡ ಚಾರ್ಲಿ ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಹೋಗ್ತಾನೆ. ಇದನ್ನ ನೋಡಿ ಶಾಕ್ ಆದ ಆಬಿಗೇಲ್ ನಿಜವಾಗಿಯೂ ಲಿಲಿಯನ್ ಕೊಲೆ ಮಾಡಿ ಬಿಡ್ಬೋದು ಅನ್ನೋ ಭಯಕ್ಕೆ ಚಾಕು ತೆಗೆದುಕೊಂಡು ಅವನಿಗೆ ಚುಚ್ಚಿ ಬಿಡ್ತಾಳೆ. ಈಕೆ ನಿಜವಾಗಿಯೂ ತನ್ನ ಗಂಡನಿಗೆ ಚುಚ್ಚಿ ಬಿಟ್ಲಲ್ಲ ಅಂತ ಲಿಲಿಯನ್ಗೆ ತುಂಬಾನೇ ಶಾಕ್ ಆಗುತ್ತೆ. ತನ್ನ ಗಂಡನನ್ನ ಕಾಪಾಡ್ಬೇಕು ಅಂತ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲೇ ಶಾಕಿಂಗ್ಲಿ ಚಾರ್ಲಿ ಸತ್ತು ಹೋಗಿರ್ತಾನೆ. ಈಗ ಚಾರ್ಲಿ ಹೇಗಿದ್ರು ಸತ್ತು ಹೋದ, ಅಟ್ಲೀಸ್ಟ್ ಆಬಿಗೇಲ್ ಬಳಿ ಇರುವ ದುಡ್ಡನ್ನ ನಾನಾದ್ರೂ ಲಪಟಾಯಿಸಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಆಬಿಗೇಲ್ ಕೋಪದಲ್ಲಿ ಎಂತ ಕೆಲಸ ಮಾಡಿಬಿಟ್ಟೆ, ನನ್ನ ಗಂಡನನ್ನ ಕೊಲೆ ಮಾಡಿಬಿಟ್ಟಲ್ಲ, ನಾವಿಬ್ರು ಇಲ್ಲಿರೋದು ಸೇಫ್ ಅಲ್ಲ, ತಕ್ಷಣವೇ ನಾವಿಬ್ರು ಬೇರೆ ಎಲ್ಲಾದ್ರೂ ಓಡಿ ಹೋಗೋಣ, ನನ್ನ ಬಳಿ ದುಡ್ಡಿಲ್ಲ, ನಿನ್ನ ಬಳಿ ದುಡ್ಡಿದ್ರೆ ತಕ್ಷಣವೇ ತೆಗೆದುಕೊಂಡು ಬಾ, ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಆಬಿಗೇಲ್ ಹೇಳ್ತಾಳೆ, ಲಿಲಿಯನ್, ನನ್ನ ಬಳಿ ಈಗ ಕ್ಯಾಶ್ ಇಲ್ಲ, ಆದ್ರೆ ನನ್ನ ಅಕೌಂಟ್ ನಲ್ಲಿ ದುಡ್ಡಿದೆ, ನಿನ್ನ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡು, ನಿನಗೆ ಸ್ವಲ್ಪ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸ್ನೇಹಿತರೆ, ಆಬಿಗೇಲ್ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ತನ್ನ ಅಕೌಂಟ್ಗೆ ಲಾಗಿನ್ ಆದ್ರೆ ಡೀಟೇಲ್ಸ್ ಗಳು ಸಿಗುತ್ತೆ ಅಂತಾನೆ ಲಿಲಿಯನ್ ಈ ರೀತಿ ಪ್ಲಾನ್ ಮಾಡಿರ್ತಾಳೆ. ಮತ್ತೊಂದು ಕಡೆ ಆಫೀಸರ್ ಫ್ರಾಂಕ್ ಮೊದಲ ಬಾರಿಗೆ ಆಬಿಗೇಲ್ ಮನೆಗೆ ಬಂದಿದ್ದಾಗ ಒಂದು ಕಾಫಿ ಪ್ಲೇಟ್ ಅನ್ನ ನೋಡಿದ್ದ ಅಲ್ವಾ. ಆ ಪ್ಲೇಟ್ ನ ಮೇಲಿದ್ದ ಎಂ ಎಂಬ ಇನ್ಶಿಯಲ್ ನ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಅದು ಎಂ ಅಲ್ಲ, ಬದಲಿಗೆ ಡಬ್ಲ್ಯೂ ಆಗಿರುತ್ತೆ. ಅಂದ್ರೆ ಅದರ ಫುಲ್ ಫಾರ್ಮ್ ವಾಟರ್ಸ್ ಫ್ಯಾಮಿಲಿ ಅಂತ ಇರುತ್ತೆ. ಫ್ರಾಂಕ್ ಗೆ ಅನುಮಾನ ಬಂದು ಡಾಕ್ಟರ್ ರೇಮಂಡ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ತಕ್ಷಣವೇ ಬರ್ತಾನೆ. ಆದ್ರೆ ಚಾರ್ಲಿ ರೇಮಂಡ್ ನನ್ನ ಕೊಲೆ ಮಾಡಿದ್ನಲ್ವಾ, ಅವನ ಡೆಡ್ ಬಾಡಿಯನ್ನ ಮನೆಯ ಹಿಂದೆ ಹೂತು ಹಾಕಿರ್ತಾನೆ. ಅಲ್ಲೇ ಬಿದ್ದಿದ್ದ ಡಾಕ್ಟರ್ ರೇಮಂಡ್ ನ ಫೋನ್ ಅನ್ನ ತೆಗೆದುಕೊಂಡು ನೋಡಿದಾಗ ಆಬಿಗೇಲ್
ಪದೇ ಪದೇ ಕಾಲ್ ಮಾಡಿರುವ ಮಿಸ್ಡ್ ಕಾಲ್ಗಳು ಇರುತ್ತವೆ. ತಕ್ಷಣವೇ ಆಬಿಗೇಲ್ಗೆ ಕಾಲ್ ಮಾಡಿ ಡಾಕ್ಟರ್ ರೇಮಂಡ್ ಸತ್ತೋಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಿನ್ನ ಸುತ್ತಮುತ್ತ ಇರುವ ಜನಗಳು ಸಾಯ್ತಿರೋದನ್ನ ನೋಡಿದ್ರೆ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಅನ್ನಿಸ್ತಿದೆ. ನಾವು ಬರೋವರೆಗೂ ನೀನು ಸೇಫ್ ಆಗಿರೋ ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಸಮಯದಲ್ಲಿ ಲಿಲಿಯನ್ ಫೋನ್ ಅನ್ನ ಪಿಕ್ ಮಾಡಿರ್ತಾಳೆ. ಆಕೆನೆ ಅಬಿಗೇಲ್ ರೀತಿ ವಾಯ್ಸ್ ಮಾಡ್ಯುಲೇಟ್ ಮಾಡಿ ತಾನೇ ಅಬಿಗೇಲ್ ಅಂತ ಮಾತನಾಡ್ತಾಳೆ. ಮತ್ತೊಂದು ಕಡೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂತ ಅಬಿಗೇಲ್ ಮೇಲೆ ಇದ್ದ ರೂಮ್ಗೆ ಹೋಗಿರ್ತಾಳೆ. ದುಡ್ಡು ಟ್ರಾನ್ಸ್ಫರ್ ಆಯ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಲಿಲಿಯನ್ ತಕ್ಷಣವೇ ಬ್ಯಾಂಕ್ಗೆ ಹೋಗ್ತಾಳೆ. ಕೆಳಗಡೆ ಬಂದ ಅಬಿಗೇಲ್ ಲಿಲಿಯನ್ ಎಲ್ಲಿಗೆ ಹೋದ್ಲು ಅಂತ ನೋಡ್ತಿದ್ದಾಗ ಚಾರ್ಲಿಯ ಡೆಡ್ ಬಾಡಿಯ ಕಡೆ ಗಮನ ಹೋಗುತ್ತೆ. ಹತ್ತಿರ ಬಂದು ನೋಡಿದಾಗ ಗೊತ್ತಾಗುತ್ತೆ ಲಿಲಿಯನ್ ಚಾರ್ಲಿಗೆ ಶೂಟ್ ಮಾಡಿದ್ದು ಒಂದು ಡಮ್ಮಿ ಗನ್ನಿಂದ ಅಂತ. ಇದನ್ನ ನೋಡಿದ ಅಬಿಗೇಲ್ಗೆ ಲಿಲಿಯನ್ ಹಾಗೂ ಚಾರ್ಲಿ ಮೇಲೆ ಅನುಮಾನ ಶುರುವಾಗುತ್ತೆ. ಮೊದಲಿನಿಂದ ಏನೇನ್ ನಡೀತೋ ಎಲ್ಲವನ್ನ ನೆನಪಿಸಿಕೊಳ್ತಾಳೆ. ತಕ್ಷಣವೇ ಆಫೀಸರ್ ಫ್ರಾಂಕ್ಗೆ ಕಾಲ್ ಮಾಡಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆತ ನೋಡಿದ್ರೆ ಈಗ ತಾನೆ ನಿನಗೆ ಕಾಲ್ ಮಾಡಿ ಮಾತನಾಡದ್ನಲ್ಲ ಅಂತ ಹೇಳ್ತಾನೆ. ಫ್ರಾಂಕ್ ನ ಮಾತುಗಳನ್ನ ಕೇಳಿಸಿಕೊಂಡ ಆಬಿಗೇಲ್ಗೆ ಅರ್ಥ ಆಗುತ್ತೆ ಚಾರ್ಲಿ ಹಾಗೂ ಲಿಲಿಯನ್ ತನ್ನ ಬಳಿ ಇರುವ ದುಡ್ಡನ್ನ ಕದಿಯೋದಕ್ಕೆ ಅಂತಾನೆ ಪ್ಲಾನ್ ಮಾಡಿದ್ದು ಅಂತ. ತಕ್ಷಣವೇ ತನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ದುಡ್ಡನ್ನ ಬೇರೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾಳೆ ಹಾಗೂ ತಕ್ಷಣವೇ ಬ್ಯಾಂಕ್ನವರಿಗೆ ಇನ್ಫಾರ್ಮ್ ಮಾಡಿ ಲಿಲಿಯನ್ ಅಕೌಂಟ್ಗೆ ತನ್ನ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಆಗಿರುವ ದುಡ್ಡನ್ನ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾಳೆ. ಈ ಕಡೆ ತನಗೆ ಸಾಕಷ್ಟು ದುಡ್ಡು ಸಿಗುತ್ತೆ ಅಂತ ಲಿಲಿಯನ್ ಖುಷಿಯಾಗಿ ಬ್ಯಾಂಕ್ಗೆ ಬಂದಿದ್ಲಲ್ವಾ. ತನ್ನ ಅಕೌಂಟ್ ಫ್ರೀಸ್ ಆಗಿದೆ, ತಾನು ಸಿಕ್ಕಿ ಹಾಕಿಕೊಂಡೆ ಅಂತ ಗೊತ್ತಾಗ್ತಿದ್ದ ಹಾಗೆ ಲಿಲಿಯನ್ ತಕ್ಷಣವೇ ಬ್ಯಾಂಕ್ ನಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಮೀಡಿಯಾದವರ ಜೊತೆ ಅಲ್ಲಿಗೆ ಬಂದಿದ್ದ ಆಬಿಗೇಲ್ ಲಿಲಿಯನ್ ಬಗ್ಗೆ ಎಲ್ಲವನ್ನ ಹೇಳಿಬಿಡ್ತಾಳೆ. ನಂತರ ಮತ್ತೆ ತನ್ನ ಫ್ಯಾಮಿಲಿಯವರಿಗೆ ಸಿಗಬಾರ್ದು ಅಂತ ತನ್ನ ಬಳಿದ ದುಡ್ಡನ್ನ ತೆಗೆದುಕೊಂಡು ಬೇರೊಂದು ಸಿಟಿಗೆ ಹೊರಟು ಹೋಗ್ತಾಳೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.